ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬಾಲಕನ ನರಕಯಾತನೆ. ಮರದ ಕೊಂಬೆ ಬಿದ್ದಿದ್ದ ಅಕ್ಷಯ್ ಮೆದುಳು ನಿಷ್ಕ್ರಿಯ. ಶಿಕ್ಷಕರಿಗೆ ಎದುರಾಯಿತು ರಿಸಲ್ಟ್ ಸಂಕಷ್ಟ. ಮಾವು ಟೊಮೆಟೊ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ. ಈ ಎಲ್ಲ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಕೃಷ್ಣ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ. ಕೃಷ್ಣಾ ನದಿಗೆ 63,000 ಕ್ಯೂಸೆಕ್ ಒಳಹರಿವು ದಾಖಲಾಗಿದೆ. ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಯ 6 ಕೆಳಹಂತದ ಸೇತುವೆಗಳು ಮುಳುಗಡೆ ಯಥಾಸ್ಥಿತಿ ಇದೆ. 12 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ 6 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದೆ. ನದಿ ತೀರದಲ್ಲಿ ಬೆಳಗಾವಿ ಜಿಲ್ಲಾಡಳಿತದಿಂದ ಕಟ್ಟೆಚ್ಚರ ವಹಿಸಿದ್ದು, ನದಿ ತೀರದ ಕಡೆ ಹೋಗದಂತೆ ಮನವಿ ಮಾಡಿದೆ. ಕೃಷ್ಣಾ ನದಿಯಲ್ಲಿ ಮೀನುಗಾರನ ಬಲೆಗೆ ಬೃಹದಾಕಾರದ ಮೀನು ಬಿದ್ದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಈ ಮೀನು ಬಲೆಗೆ ಬಿದ್ದಿದೆ. ಬೃಹದಾಕಾರದ ಮೀನು ಸುಮಾರು 20 ಕೆಜಿ ತೂಕದ್ದಾಗಿದೆ. ಅಪರೂಪದ ಬಾಳಿ ಮೀನು ಇದಾಗಿದ್ದು ಮೀನುಗಾರ ಸಂತಸ ವ್ಯಕ್ತಪಡಿಸಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದೆ. ಆದರೆ ಜಿಲ್ಲೆಯ ಜೀವನದಿಗಳು ಮಾತ್ರ ತುಂಬಿ ಹರಿತಾ ಇದೆ. ಮುಖ್ಯ ಪ್ರಮುಖ ಜೀವನದಿಯಾದಂಥ ನೇತ್ರಾವತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ಮಂಗಳೂರಿನ ಹರೇಕಳ ಪಾವೂರು ಡ್ಯಾಂ ಉಕ್ಕಿ ಹರಿತಾ ಇದೆ. ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಓಪನ್ ಮಾಡಲಾಗಿದ್ದು, ನೇತ್ರಾವತಿ ನದಿ ಭೋರ್ಗರೆಯುತ್ತಾ ಸಮುದ್ರ ಸೇರುತ್ತಿದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇತ್ತ ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ಬೃಹದಾಕಾರದ ಮರವೊಂದು ಧರೆಗೆ ಉರುಳಿದೆ. ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಮೇಲೆ ಮರ ಬಿದ್ದ ಹಿನ್ನೆಲೆಯಲ್ಲಿ ಕಾರು ಸಂಪೂರ್ಣ ಜಖಮಾಗಿದೆ. ಅಲ್ಲದೆ ಮನೆಯ ಪಕ್ಕದಲ್ಲಿ ಮರ ಬಿದ್ದಿರುವುದರಿಂದ ಮನೆಯಲ್ಲಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ. ಮರ ಬೀಳುವ ಸ್ಥಿತಿಯಲ್ಲಿದೆ ಅಂತ ಪಾಲಿಕೆಗೆ ಅನೇಕ ಬಾರಿ ಮನವಿ ಮಾಡಿದರೂ ಪಾಲಿಕೆ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಮಳೆ ಇಲ್ಲ, ಜೋರಾದ ಗಾಳಿ ಇಲ್ಲ. ಆದ್ರೂ ಸಿಲಿಕಾನ್ ಸಿಟಿಯಲ್ಲಿ ಮರದ ಕೊಂಬೆ ಚಲಿಸುತ್ತಿದ್ದ 2 ವಾಹನದ ಮೇಲೆ ಬಿದ್ದಿರೋ ಘಟನೆ ಸಿಎಂ ನಿವಾಸದ ಮುಂಭಾಗದ ರಸ್ತೆಯಲ್ಲಿ ನಡೆದಿದೆ. ಟಿಟಿ ಮತ್ತು ಇನೋವಾ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದ್ದು, ಇನೋವಾ ಕಾರಿನಲ್ಲಿ 2 ಜರ್ಮನ್ ದೇಶದ ಪ್ರಜೆಗಳು ಜಸ್ಟ್ ಮಿಸ್ ಆಗಿದ್ದಾರೆ. ದೊಡ್ಡಬಳ್ಳಾಪುರದ ಕಡೆಗೆ ಹೋಗ್ತಿದ್ದ ಇನೋವಾ ಕಾರು ಸಂಪೂರ್ಣ ಜಖಮಾಗಿದೆ. ಕಾರಿನಲ್ಲಿದ್ದವರು ಮತ್ತು ಟಿಟಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮರ ಬಿದ್ದು ಅರ್ಧ ಗಂಟೆಯಾಗಿದ್ರೂ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಅರಣ್ಯ ಸಿಬ್ಬಂದಿಯಾಗ್ಲಿ ಬರಲಿಲ್ಲ. ಬಳಿಕ ಟ್ರಾಫಿಕ್ ಪೊಲೀಸರೇ ಕೊಡಲಿ ಹಿಡಿದು ಮರವನ್ನ ತೆರವುಗೊಳಿಸಿದ್ರು. ಸಿಎಂ ನಿವಾಸದ ಮುಂಭಾಗದಲ್ಲೇ ಬೃಹತ್ ಮರದ ಕೊಂಬೆ ಗಾಡಿಗಳ ಮೇಲೆ ಬಿದ್ದಿದೆ. ದೃಶ್ಯಗಳಲ್ಲಿ ನೋಡಬಹುದು. ಈಗ ಮರ ತೆರವು ಮಾಡುವಂಥ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಟ್ರಾಫಿಕ್ ಪೊಲೀಸರು. ಇಡೀ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. ಒಂದು ಟಿಟಿ ಮತ್ತು ಇನ್ನೊಂದು ಇನೋವಾ ಕಾರು, 2 ಗಾಡಿಗಳ ಮೇಲೆ, ಅಂದರೆ ಟಿಟಿ ಗಾಡಿ ಶಿವಾನಂದ ಸರ್ಕಲ್ ಕಡೆಯಿಂದ ದೊಡ್ಡಬಳ್ಳಾಪುರದ ಕಡೆಗೆ ಹೋಗ್ತಿದ್ರೆ ಅಥವಾ ದೇವನಹಳ್ಳಿ ಕಡೆ ರೂಟ್ ಕಡೆ ಹೋಗ್ತಿದ್ರೆ, ಮತ್ತೊಂದು ಗಾಡಿ ಸಿಎಂ ನಿವಾಸದ ಭಾಗದಿಂದ ಶಿವಾನಂದ ಕಡೆಗೆ ಬರ್ತಿದೆ. ಟಿಟಿ ನೋಡ್ತಿದ್ದೀರಾ, ಟಿಟಿ ಮೇಲೆ ಬೃಹತ್ ಮರದ ಕೊಂಬೆಗಳು ಬಿದ್ದಿರೋದು ಕಾಣಿಸ್ತಿರುವಂಥದ್ದು. ಅದೃಷ್ಟವಶಾತ್ ಚಾಲಕ ಮಾತ್ರ ಇದ್ರು. ಚಾಲಕನಿಗೆ ಏನೂ ಅನಾಹುತ ಆಗಿಲ್ಲ ಅಂತ ಚಾಲಕರಿಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಕೆಆರ್ಪುರಂ ಬಳಿಯ ಅಯ್ಯಪ್ಪನ ನಗರದಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯದಿಂದ ವಿದ್ಯುತ್ ಅವಘಡ ಸಂಭವಿಸಿದ್ದು, 10 ವರ್ಷದ ಬಾಲಕ ಸುಟ್ಟು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿದ್ದಾನೆ. ಬಾಲಕ ಅನಂತ್ ದೇಹ 90% ಸುಟ್ಟು ಹೋಗಿದೆ. ಸದ್ಯ ಮಗು ಸಾವು ಬದುಕಿನ ನಡುವೆ ನರಳಾಡುತ್ತಿದೆ. ಕಳೆದ 2 ದಿನಗಳಿಂದಲೂ ಅನಂತ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು, ಬಾಲಕನ ದೇಹ 90% ಸುಟ್ಟು ಹೋಗಿದ್ದರಿಂದ ನೋವಿನಿಂದ ನರಳಾಡುತ್ತಿದ್ದಾನೆ. ಬಾಲಕನಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ವಿಕ್ಟೋರಿಯಾ ಆಸ್ಪತ್ರೆಯ ಮುಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಉಸಿರಾಡೋದಕ್ಕೂ ಬಾಲಕ ಕಷ್ಟಪಡುತ್ತಿದ್ದು, ಬಾಲಕನಿಗೆ ಚಿಕಿತ್ಸೆ ಮುಂದುವರೆದಿದೆ. With around 70 to 80% burns, he is undergoing treatment in a HDU. His condition is critical. So far it is stable, and we have shifted into ICU for a further treatment. He is undergoing treatment in the hospital. ಮರದ ಕೊಂಬೆ ಬಿದ್ದು ಗಾಯಗೊಂಡಿರುವ ಬೈಕ್ ಸವಾರ ಅಕ್ಷಯ್ ಸ್ಥಿತಿ ಚಿಂತಾಜನಕವಾಗಿದೆ. ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ಅಕ್ಷಯ್ ಮೆದುಳು ನಿಷ್ಕ್ರಿಯವಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಸರ್ಜರಿ ನಡೆದು 60 ಗಂಟೆಗಳು ಕಳೆದರೂ ಅಕ್ಷಯ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿಲ್ಲ. ಚಿಕಿತ್ಸೆ ನೀಡಲಾಗ್ತಿದ್ರೂ ಅಕ್ಷಯ್ ದೇಹ ಸ್ಪಂದಿಸುತ್ತಿಲ್ಲ. ಅಕ್ಷಯ್ ಬ್ರೈನ್ ಡೆಡ್ ಆಗಿದೆ ಅಂತ ವೈದ್ಯರು ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಇದರಿಂದಾಗಿ ಅಕ್ಷಯ್ ಕುಟುಂಬಸ್ಥರು ಕಂಗಾಲಾಗಿದ್ದು ಆಸ್ಪತ್ರೆ ಬಳಿಯೇ ಕುಳಿತಿದ್ದಾರೆ. ತಮ್ಮ ಮಗನ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿ ಅಂತ ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಾರೆ. ಈ ನಡುವೆ ಅಕ್ಷಯ್ ಆಸ್ಪತ್ರೆಗೆ ದಾಖಲಾಗಿ 4 ದಿನ ಕಳೆದ್ರು ₹1 ನೀಡದ ಬಿಬಿಎಂಪಿ ಪಬ್ಲಿಕ್ ಟಿ ವರದಿ ಬೆನ್ನಲ್ಲೇ ಎಚ್ಚೆತ್ತಿದೆ. ಅಕ್ಷಯ್ ಚಿಕಿತ್ಸೆಗೆ 4.06 ಲಕ್ಷ ಚೆಕ್ ನೀಡಿದೆ. ಎಲ್ಲರೂ ಹೇಳಿದ್ರು, ಪುರೋಹಿತರು ಅವರೆಲ್ಲ ಹೇಳಿದ್ರು ಮೃತ್ಯುಂಜಯ ಹೋಮ ಮಾಡಿಸಿ ಇದಾಗುತ್ತೆ ಅಂತ, ಬೆಟರ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ದೇವ್ರು ನಂಬಿಟ್ಟು ಮೃತ್ಯುಂಜಯ ಹೋಮ ಮಾಡಿಸಿದ್ದೀವಿ ನಾವು. ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಆ ಉದ್ದೇಶದಿಂದ ಮೃತ್ಯುಂಜಯ ಹೋಮ ಮಾಡಿಸಿದ್ದೀವಿ ನಾವು. ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಫಲಿತಾಂಶ ಪಡೆದಿರೋ ಶಾಲೆಗಳ ಮೇಲೆ ಶಿಕ್ಷಣ ಇಲಾಖೆ ಸರ್ಜಿಕಲ್ ಸ್ಟ್ರೈಕ್ಗೆ ಮುಂದಾಗಿದೆ.
ಫಲಿತಾಂಶ ಕಡಿಮೆ ಬಂದಿರೋ ಅನುದಾನಿತ ಶಾಲೆಗಳ ಶಿಕ್ಷಕರ ವೇತನಕ್ಕೆ ಕತ್ತರಿ ಹಾಕಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ. ಎಸ್ಎಲ್ಸಿ ಪರೀಕ್ಷೆಯಲ್ಲಿ 60%ಕ್ಕಿಂತಲೂ ಹೆಚ್ಚು ಫಲಿತಾಂಶ ಬರದೇ ಇರೋ ಶಾಲೆಗಳ ಶಿಕ್ಷಕರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚಿಸಿದೆ. ಈ ಬಗ್ಗೆ ಶಾಲಾ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಿದೆ. ಫಲಿತಾಂಶ ಕಡಿಮೆ ಬಂದಿರೋ ಶಾಲೆಗಳ ಅನುದಾನವನ್ನೇ ಕಡಿತ ಮಾಡಲು ಶಿಕ್ಷಣ ಇಲಾಖೆ ಆದೇಶ ಮಾಡಿದೆ. 60%ಕ್ಕಿಂತಲೂ ಕಡಿಮೆ ಫಲಿತಾಂಶ ಬಂದಿರೋ ಅನುದಾನಿತ ಶಾಲೆಗಳ ವಿಷಯವಾರು ಶಿಕ್ಷಕರ ವಾರ್ಷಿಕ ವೇತನಕ್ಕೆ ಬಡ್ತಿಯನ್ನ ತಡೆಹಿಡಿಯುವುದು, ವಿಷಯವಾರು ನಿರಂತರವಾಗಿ 3 ವರ್ಷ 60%ಕ್ಕಿಂತ ಕಡಿಮೆ ಫಲಿತಾಂಶ ಬಂದಿದ್ದರೆ ಅಂತಹ ಶಿಕ್ಷಕರ ವೇತನಾನುದಾನವನ್ನ ತಡೆಹಿಡಿಯಬೇಕು. ಒಂದು ಶಾಲೆ ಸತತ 5 ವರ್ಷಗಳಲ್ಲಿ 50% ಫಲಿತಾಂಶ ಬರದಿದ್ದರೆ ಶಾಲೆಯ ಅನುದಾನವೇ ತಡೆಹಿಡಿಯಲಾಗುತ್ತೆ. ಖಾಲಿ ಹುದ್ದೆಗೆ ನೇಮಕವಾಗಿರುವಂತಹ ವಿಷಯ ಶಿಕ್ಷಕರ ವಿಷಯದಲ್ಲಿ 60% ಫಲಿತಾಂಶ ಬರದೇ ಇದ್ದರೆ ಶಿಕ್ಷಕರ ವಾರ್ಷಿಕ ಬಡ್ತಿ ತಡೆ ಹಿಡಿಯುತ್ತೇವೆ. 3 ವರ್ಷ ಸತತವಾಗಿ ಫಲಿತಾಂಶ ಕಡಿಮೆ ಬಂದ್ರೆ ವೇತನಾನುದಾನ ಕಡಿಮೆ ಮಾಡಲಾಗುವುದು ಅಂತ ಶಿಕ್ಷಣ ಇಲಾಖೆ ಎಚ್ಚರಿಸಿದೆ. ಬಿಇಒಗಳು ಇದನ್ನ ಮಾನಿಟರ್ ಮಾಡಿ ಆಯುಕ್ತರಿಗೆ ವರದಿ ನೀಡಬೇಕು ಅಂತ ಖಡಕ್ ಸೂಚನೆಯನ್ನ ನೀಡಿದೆ. ಶ್ರೀನಿವಾಸಪುರ ಮಾವಿನಕಾಯಿಗೆ ಆಂಧ್ರಪ್ರದೇಶ ಸರ್ಕಾರ ನಿಷೇಧ ಹೇರಿದೆ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್, ಶ್ರೀನಿವಾಸಪುರ ಶಾಸಕ ವೆಂಕಟ ಶಿವಾರೆಡ್ಡಿ ವಿಧಾನಸೌಧ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿದರು. ಕರ್ನಾಟಕದ ಮಾವಿನ ಹಣ್ಣು ನಿಷೇಧ ತೆರವುಗೊಳಿಸಿ ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿದರು. ನಾಳೆ ನಡೆಯುವ ಚಿಕ್ಕಬಳ್ಳಾಪುರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡುವಂತೆ ಆಗ್ರಹಿಸಿದರು. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಬಂದ್ ಮಾಡ್ತೀವಿ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬೆಂಬಲ ಘೋಷಣೆ ಮಾಡದೇ ಇದ್ರೆ ಮಾವನ್ನು ತಂದು ವಿಧಾನಸೌಧ ಮುಂದೆ ಸುರಿಯುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ಏನು ಕೇಳ್ತಾ ಇದೀವಿ ಅಂತಂದರೆ ನಮಗೆ ಬೆಂಬಲ ಬೆಲೆ ಕೊಡಿ, ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಹುಶಃ ನಾಳೆ ನಡೀತಕ್ಕಂಥ ಚಿಕ್ಕಬಳ್ಳಾಪುರ ನಂದಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ, ನನ್ನ ತಾಯ್ನಾಡಿ ತಾವೇನು ಬರ್ತಾ ಇದ್ದೀರಿ, ಬಹುಶಃ ಅಲ್ಲೆಲ್ಲೋ ಒಂದು ಕಡೆ ನಮಗೆ ಬೆಂಬಲ ಕೊಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ದಯವಿಟ್ಟು ಇದಕ್ಕೆ ಸ್ಪಂದಿಸದೇ ಇದ್ರೆ ನಾವು ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಬಹುಶಃ ನಾಳೆ ಏನಾದರೂ ನೀವು ಬೆಂಬಲ ಬೆಲೆ ಘೋಷಣೆ ಹಿಡಿದರೆ ಇಡೀ ಚಿಕ್ಕಬಳ್ಳಾಪುರ ಜನ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ದಿನ ತುಂಬ ದಿವಸ ಇಲ್ಲ. ಯಾಕೆಂದರೆ ಬರೀ ರೈತರು ಬರ್ತಾ ಇದ್ದೀವಿ. ಈ ಸರಿ ಹೆಣ್ಣುಮಕ್ಕಳು ಕೂಡ ಬರಲಿಕ್ಕೆ ಸಿದ್ಧವಾಗಿದ್ದಾರೆ. 3 ರೂಪಾಯಿ 4 ರೂಪಾಯಿ ಅಂದರೆ ಟನ್ನಿಗೆ 3,000 4,000 ಸಿಗ್ತಾ ಇದೆ. ಅದು ಏನು ಅವ್ರು ಇವನ್ ಕಿತ್ಕೊಂಡು ಬಂದು ಅಲ್ಲಿ ಸೇಲ್ ಮಾಡೋದಕ್ಕೂ ಕೂಡ ಕೂಲಿ ಬರುವುದಿಲ್ಲ. ಇವಾಗ ಅಂತಿಮವಾಗಿ ನಾವು ಗಾಂಧೀಜಿಯವರ ಇವತ್ತು ಅವರೇ ದಿಕ್ಕು ಅಂತ ಹೇಳಿಬಿಟ್ಟು ಅವ್ರ ಸದ್ಬುದ್ಧಿಯನ್ನು ನಮ್ಮ ಸರ್ಕಾರಕ್ಕೆ ಕೊಳ್ಳಿ ಅಂತ ಅವ್ರ ಮುಂದೆ ಕೂತಿದ್ದೇವೆ. 15,000 ಬೆಂಬಲ ಬೆಲೆ ಕೊಡಬೇಕು ಅಂತ ನಾವು ಘೋಷಣೆ ಕೊಡಬೇಕು. ಕರ್ನಾಟಕದಲ್ಲಿ ಕಾರ್ಮಿಕರ ಕೆಲಸದ ಅವಧಿ ಗರಿಷ್ಠ ಮಿತಿಯನ್ನ 9 ರಿಂದ 10 ಗಂಟೆಗೆ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಕಾರ್ಮಿಕ ಕಾನೂನು ತಿದ್ದುಪಡಿ ಕುರಿತು ಚರ್ಚಾ ಹಂತದಲ್ಲಿ ಇರುವ ರಾಜ್ಯ ಸರ್ಕಾರ ಅಭಿಪ್ರಾಯ ಸಂಗ್ರಹ ನಡೆಸಿದೆ. ವಿಕಾಸಸೌಧದಲ್ಲಿ ಇವತ್ತು ಕಾರ್ಮಿಕ ಇಲಾಖೆಯಿಂದ ಕೈಗಾರಿಕಾ ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಸೇರಿದಂತೆ ಅಧಿಕಾರಿಗಳು, ಕಾರ್ಖಾನೆಗಳ ಮಾಲೀಕರು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ರು. ಆದರೆ ರಾಜ್ಯ ಸರ್ಕಾರದ ಚಿಂತನೆಗೆ ಕಾರ್ಮಿಕ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಕಾರ್ಮಿಕ ವಿರೋಧಿ ಕಾನೂನು ಜಾರಿ ಆಗಬಾರದು ಅಂತ ಆಗ್ರಹಿಸಿದ್ದಾರೆ. ಆದರೆ ಕಾರ್ಖಾನೆ, ಕಂಪನಿಗಳು, ಹೋಟೆಲ್ ಮಾಲೀಕರು ಕಾನೂನು ತಿದ್ದುಪಡಿಯನ್ನ ಬೆಂಬಲಿಸಿವೆ. ಕಾರ್ಮಿಕರ ಶೋಷಣೆಗೆ ಒಂದು ರೀತಿಯ ರಹದಾರಿಯನ್ನ ಕೊಡ್ಲಿಕ್ಕೆ ಅವರಿವತ್ತು ಕಾರ್ಮಿಕ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮುಂದೂಕೊಟ್ಟಿದೆ. ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ಸೊಪ್ಪಾಕಬಾರದು ಮತ್ತು ಅಕ್ರಮವಾಗಿ ಏನಿವತ್ತು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ 10 ರಿಂದ 12 ಗಂಟೆ ದುಡಿಸ್ತಾ ಇದ್ದಾರೆ, ಅದನ್ನ ಸಕ್ರಮ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆಯನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ, ಖಂಡಿಸ್ತೀವಿ. 9 ರಿಂದ 10 ಅವರಂದ್ರು ಕೂಡ ವಾರಕ್ಕೆ 48 ಅವರು ಮಾತ್ರ ಕೆಲಸ ಮಾಡಿಸ್ತಾರೆ. 48 ಅವರಿಂದ ಹೆಚ್ಚಿಗೆ ಕೆಲಸ ಮಾಡಿಸುವುದಿಲ್ಲ. ಅಂದರೆ ವಾರಕ್ಕೆ 2 ದಿನ ರಜೆ ಸಿಗುತ್ತದೆ ಕಾರ್ಮಿಕರಿಗೆ. ಇದು ಕಾರ್ಮಿಕರಿಗೆ ಒಳ್ಳೆ ಆಗುವಂತ ಪ್ರಕ್ರಿಯೆ, ಇದು ಕಾರ್ಮಿಕರಿಗೆ ಸಪೋರ್ಟ್ ಆಗುವಂತ ಕಾನೂನು. ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಮಳಿಗೆ ತೆರೆಯಲು ಅನುಮತಿ ನೀಡಿದ ಬಿಎಂಆರ್ಸಿಎಲ್ ಹಾಗೂ ಸರ್ಕಾರದ ನಡೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಎಚ್ಚೆತ್ತ ಬಿಎಂಆರ್ಸಿಎಲ್ ರಿಯಾಯಿತಿ ದರದಲ್ಲಿ ಮಳಿಗೆ ತೆರೆಯಲು ನಂದಿನಿಗೆ ಒಪ್ಪಿಗೆ ನೀಡಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕೆಎಂಎಫ್ಎಂಡಿ ಶಿವಸ್ವಾಮಿ ಮೆಟ್ರೋ ಎಂಡಿ ಮಹೇಶ್ವರ ರಾವ್ ಜೊತೆ ಸಭೆ ಮಾಡಿ ನಂದಿನಿ ಮಳಿಗೆ ತೆರೆಯಲು ಅವಕಾಶ ಕೊಡ್ತೀವಿ ಎಂದಿದ್ದಾರೆ. ರಿಯಾಯಿತಿ ದರದಲ್ಲಿ 20 ಮಳಿಗೆ ತೆರೆಯಲು ಬಿಎಂಆರ್ಸಿಎಲ್ ಅನುಮತಿ ನೀಡಿದೆ ಎಂದಿದ್ದಾರೆ. ಇದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಮಳಿಗೆಗಳಿಗಾಗಿ ಕೆಎಂಎಫ್ ಅರ್ಜಿ ಹಾಕಿರಲಿಲ್ಲ, 8 ಮಳಿಗೆಗೆ ಅರ್ಜಿ ಹಾಕುವಂತೆ ಸೂಚಿಸಿದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು. ನಮ್ಮ ಬಿಎಂಆರ್ಸಿಎಲ್ ಪಾಲಿಸಿ ಇರ್ತದೆ, ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. ಕೆಎಂಎಫ್ ಅವರು ಸಹ ಈಗ ಬಂದಿದ್ದಾರೆ, ಎಂಡಿ ಅವರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೇವೆ. ಅವರು ಸಹ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವ್ರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದೆ ಬರ್ತಾ ಇದ್ದೇವೆ. ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದುವರ್ತೇವೆ. ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು, ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕಿದ್ರು, ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ನಾನು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ, ಕೆಎಂಎಫ್ ಅವರು ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ.
ಕಮಲ್ ಹಾಸನ್ ಕನ್ನಡ ಭಾಷೆಯ ಬಗ್ಗೆ ನೀಡಿದ್ದ ವಿವಾದಾತ್ಮಕ ಹೇಳಿಕೆ ಕರ್ನಾಟಕದಾದ್ಯಂತ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿತ್ತು. ಅಷ್ಟೇ ಅಲ್ಲದೆ ಕಮಲ್ ನಟನೆಯ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ರಾಜ್ಯವ್ಯಾಪಿ ನಿರ್ಬಂಧ ಹೇರಲಾಗಿತ್ತು. ಇಷ್ಟಾದರೂ ಹುಂಬುತನ ಬಿಡದ ನಟ ಕನ್ನಡಿಗರ ಕ್ಷಮೆ ಕೇಳದೆ ಉದ್ದಟತನ ಮುಂದುವರಿಸಿ ಕೊನೆಗೆ ರಾಜ್ಯದಲ್ಲಿ ಸಿನಿಮಾ ಬಿಡುಗಡೆಗೆ ಅವಕಾಶ ಸಾಧ್ಯವಾಗದ ಕಾರಣ ನ್ಯಾಯಾಲಯದ ಮೆಟ್ಟಿಲೇರಿ ಬಿಡುಗಡೆಗೆ ಅವಕಾಶವನ್ನ ಪಡೆದಿದ್ದಾರೆ. ಆದರೆ ಕೋರ್ಟ್ ಅವಕಾಶ ನೀಡಿದ ಬೆನ್ನಲ್ಲೇ ಕನ್ನಡ ಪರ ಹೋರಾಟಗಾರರಿಗೆ ಪೊಲೀಸರು ನೋಟಿಸ್ ನೀಡಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕರವೇ ಪ್ರವೀಣ್ ಶೆಟ್ಟಿ ಸೇರಿದಂತೆ ಅನೇಕ ಹಲವು ಕನ್ನಡ ಪರ ಹೋರಾಟಗಾರರಿಗೆ ನೋಟಿಸ್ ನೀಡುವ ಮೂಲಕ ಚಿತ್ರ ಬಿಡುಗಡೆಗೆ ತಡೆ ನೀಡುವ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ ಹೊರತುಪಡಿಸಿ ಉಳಿದ ಕಡೆಗೆ ಪ್ರತಿಭಟನೆ ಮಾಡದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಒಂದೊಮ್ಮೆ ಆದೇಶ ಮೀರಿ ಹೋರಾಟಕ್ಕೆ ಮುಂದಾದರೆ ಹೋರಾಟಗಾರರ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವೇ ಇನ್ನು ಯಾವುದೇ ಹೋರಾಟ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದನ್ನ ರಿಲೀಸ್ ಮಾಡಬೇಕು, ಬಿಡಬೇಕಾ ಬೇಡವಾ, ಬಿಟ್ಟರೆ ಜನ ನೋಡ್ತಾರಾ ಇಲ್ವಾ ಅಂತ ಜನರಿಗೆ ತೀರ್ಮಾನವನ್ನು ನಾವೆಲ್ಲ ಬಿಟ್ಟಿದ್ದೀವಿ. ಮತ್ತು ವಾಣಿಜ್ಯ ಮಂಡಳಿ ಇದೆ ಇದರಲ್ಲಿ. ಆದರೆ ಏಕಾಏಕಿ ನಾವು ಇನ್ನು ಏನೇ ಡಿಸೈಡ್ ತಗೊಂಡಿಲ್ಲ. ರಾತ್ರಿ 8 ಗಂಟೆ 9 ಗಂಟೆಯಿಂದ ಪೊಲೀಸರುಗಳನ್ನ ಮನೆ ಹತ್ರ ಹಾಕಿ ಬೆಳಿಗ್ಗೆ ಎದ್ದು ಈಚೆ ವಾಕಿಂಗ್ ಬರೋಂಗಿಲ್ಲ, ಆವಾಗಲೇ ನೋಟಿಸ್ ಕೊಡೋಕೆ ಬರುವಂಥದ್ದು, ಇದೆಲ್ಲ ಈಗ ಸರಿ ಅನ್ಸಲ್ಲ. ಕನ್ನಡ ಹೋರಾಟ ಅಂದರೆ ಅದು ಕನ್ನಡ ಹೋರಾಟಗಾರರು ಯಾರು ಉಗ್ರಗಾಮಿಗಳಿಲ್ಲ ಅಥವಾ ದೇಶದ್ರೋಹಿಗಳಿಲ್ಲ ಅಥವಾ ಬೆಂಕಿ ಹಚ್ಚೋರು ಯಾರಿಲ್ಲ. ತೊಂದರೆಯನ್ನು ಕೊಡೋದನ್ನ ನಾನು ಇನ್ನು ತೀವ್ರವಾಗಿ ಖಂಡಿಸ್ತೀನಿ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಕೇರಳದ ಕೊಟ್ಟಿಯೂರು ಶಿವನ ದೇವಾಲಯಕ್ಕೆ ನಟ ದರ್ಶನ್ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಸಮೇತ ಭಾಗಿಯಾಗಿ ಪೂಜೆ ಸಲ್ಲಿಸಿದ್ರು. ನಟ ದರ್ಶನ್ ಜೊತೆ ನಟ ಧನ್ವೀರ್ ಕೂಡ ಭಾಗಿಯಾಗಿದ್ರು. ಕೆಲ ತಿಂಗಳ ಹಿಂದೆ ಕಣ್ಣೂರ್ ಬಳಿಯ ಶ್ರೀ ಕ್ಷೇತ್ರ ಮಡಾಯಿ ಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ದರ್ಶನ್ ಶತ್ರು ಸಂಹಾರ ಯಾಗ ಮಾಡಿಸಿದ್ರು. ಇದೀಗ ಕೇರಳದ ಕಣ್ಣೂರಿನ ಬಳಿ ಇರುವ ಕೊಟ್ಟಿಯೂರ್ನ ಶಿವನ ದೇವಸ್ಥಾನಕ್ಕೆ ದರ್ಶನ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇನ್ನು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ವರ್ಷದಲ್ಲಿ 2 ತಿಂಗಳು ಮಾತ್ರ ತೆರೆದಿರುತ್ತೆ. ಅಲ್ಲದೆ 30 ದಿನಗಳವರೆಗೂ ಮಾತ್ರ ಭಕ್ತರ ಭೇಟಿಗೆ ಅವಕಾಶ ಕಲ್ಪಿಸಲಾಗಿರುತ್ತದೆ. ಸಾಮಾನ್ಯವಾಗಿ ಜೂನ್ 8ರಿಂದ ಜುಲೈ 4ರ ತನಕ ಈ ದೇವಸ್ಥಾನ ಭಕ್ತಾದಿಗಳ ಭೇಟಿಗೆ ಮುಕ್ತವಾಗಿರುತ್ತದೆ. ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವರ್ಷ ಪೂರ್ತಿ ತೆರೆದಿದ್ರು ಅಕ್ಕರೆ ಕೊಟ್ಟಿಯೂರು ಬರೀ 28 ದಿನ ತೆರೆದಿರುತ್ತದೆ. ಹೀಗಾಗಿ ಜೂನ್ ತಿಂಗಳಲ್ಲಿ ಈ ದೇವಸ್ಥಾನಕ್ಕೆ ಭಕ್ತರು ಮಾತ್ರವಲ್ಲದೆ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ. ಇಲ್ಲಿ ನಡೆಯುವ ಜಾತ್ರೆ ಕೊಟ್ಟಿಯೂರು ಉತ್ಸವ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಪಾರ್ವತಿಯ ತಪಸ್ಸು, ದಕ್ಷಿಣ ಯಾಗ ಮತ್ತು ಶೈವ ಪರಂಪರೆಯ ಕಥೆಗಳ ಸ್ಮರಣಾರ್ಥವಾಗಿ ಈ ಉತ್ಸವ ಆಚರಿಸಲಾಗುತ್ತದೆ.